ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭ ಅವರ ನೆನಪಿದೆಯಾ? 27/3/2026 महावाक्य। मीठे बच्चे, ज्ञान सागर बाप द्वारा तुम मास्टर ज्ञान सागर बने हो। तुम्हें ज्ञान का तीसरा नेत्र मिला है, इसलिए तुम हो त्रिनेत्री, त्रिकालदर्शी और त्रिलोकीनाथ। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಜ್ಞಾನಸಾಗರ ತಂದೆಯ ಮೂಲಕ ನೀವು ಮಾಸ್ಟರ್ ಜ್ಞಾನಸಾಗರರಾಗಿದ್ದೀರ. ನಿಮಗೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. ಅದಕ್ಕೋಸ್ಕರ ನೀವು ತ್ರಿನೇತ್ರಿ, ತ್ರಿಕಾಲದರ್ಶಿ ಮತ್ತು त्रिलोकीनाथरागिದ್ದೀರ। प्रश्न, विश्व की रूहानी सेवा तुम बच्चों के सिवाय कोई नहीं कर सकता है, क्यों? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ವಿಶ್ವದ ಆತ್ಮಿಕ ಸೇವೆ ನೀವು ಮಕ್ಕಳ ಹೊರತು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ? उत्तर, क्योंकि तुम्हें ही सुप्रीम रूह की शक्ति मिलती है। पहले तुम आत्माओं को सुप्रीम रूह द्वारा ज्ञान का इंजेक्शन लगता है, जिसे तुम 5 विकारों पर स्वयं भी विजय प्राप्त करते और दूसरों को भी कराते हो। ऐसी सेवा और कोई कर न सके। कल्प कल्प तुम बच्चे ही यह रूहानी सेवा करते हो। ಬಾಬಾ ಮಕ್ಕಳಿಗೆ ಇಲ್ಲಿ ಉತ್ತರ ಹೇಳ್ತಾರೆ, ಯಾಕೆಂದರೆ ನೀವೇ ಆ ಸುಪ್ರೀಂ ಆತ್ಮ, ಅಂದರೆ ಶುಭಾಬನ ಶಕ್ತಿ ನಮಗೆ ಸಿಗ್ತದೆ. ಮೊದಲಿಗೆ ನೀವು ಆತ್ಮಗಳಿಗೆ ಸುಪ್ರೀಂ ಆತ್ಮದ ಮೂಲಕ ಜ್ಞಾನದ ಇಂಜೆಕ್ಷನ್ ಬೀಳ್ತದೆ. ಅಂದರೆ ಬಾಬಾ ನಾವು ಮಕ್ಕಳಿಗೆ ಜ್ಞಾನದ ಇಂಜೆಕ್ಷನ್ ಕೊಡ್ತಾರೆ. ಅದರಿಂದ 5 ವಿಕಾರಗಳ ಮೇಲೆ ಸ್ವಯಂ ಕೂಡ ವಿಜಯ ಪ್ರಾಪ್ತಿ ಮಾಡಿಕೊಳ್ತೇವೆ. ನಂತರ ಬೇರೆಯವ್ರಿಗೂ ಮಾಡಿಸ್ತೇವೆ. ಇಂತಹ ಸೇವೆ ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. कल्प कल्प ನೀವು ಮಕ್ಕಳೇ आत्मिक सेवे ಮಾಡ್ತೀರಾ। ओम शांति। बाप की याद में बैठना है और कोई भी देहदारी की याद में नहीं बैठना है। नए नए जो आते हैं बाप को तो जानते ही नहीं है। ಬಾಬಾ ಹೇಳ್ತಾರೆ, ತಂದೆ ನೆನಪಲ್ಲಿ ಕುತ್ಕೋಬೇಕು, ಇನ್ಯಾವುದೇ ದೇಹದಾರಿಯ ನೆನಪಲ್ಲಿ ಕುತ್ಕೋಬಾರ್ದು. ಹೊಸ ಹೊಸ ಮಕ್ಕಳೇನು ಬರ್ತಾರೆ, ತಂದೆಯನ್ನು ತಿಳ್ಕೊಂಡೇ ಇಲ್ಲ. ಉನ್ಕಾ ನಾಮ್ ತೋ ಬಡಾ ಸಹಜ है शुभाबा। बाप को बच्चे नहीं जानते, कितना वंडर है। ಅವ್ರದ್ದು ಹೆಸರು ಭಾಳ ಸಹಜ ಇದೆ, ಶುಭಾಬಾ ಅಂತ. ತಂದೆಯನ್ನು ಮಕ್ಕಳು ತಿಳ್ಕೊಂಡಿಲ್ಲ, ಎಷ್ಟು ಆಶ್ಚರ್ಯ. ಶುಭಾಬಾ ಉಂಚತೆ ಉಂಚ सर्व का सद्गति दाता है, सर्व पतितों को पावन करता, सर्व का दुख हरता भी कहते, परंतु वह कौन है यह कोई नहीं जानते सिवाय तुम बीके के। ಬಾಬಾ ಹೇಳ್ತಾರೆ, ಶುಭಾಬಾ ಎಲ್ಲರಿಗಿಂತ ಶ್ರೇಷ್ಠ, ಸರ್ವರಿಗೂ ಸದ್ಗತಿ ದಾತ ಆಗಿದ್ದಾರೆ, ಸರ್ವ ಪತಿತರ ಪಾವನಕರ್ತ, ಸರ್ವರ ದುಃಖಹರ್ತನೂ ಕೂಡ ಅಂತ ಅವ್ರಿಗೆ ಹೇಳ್ತಾರೆ. ಆದರೆ ಅವರು ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ, ನೀವು ಬೀಕೆಗಳ ಹೊರತು. तुम हो उनके पोत्रे पोत्रियाँ, सो तो ज़रूर अपने बाप और उनकी रचना के आदि मध्यांत को जानेंगे। ಬಾಬಾ ಹೇಳ್ತಿದ್ದಾರೆ, ನೀವು ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿದ್ದೀರ. ಸೊ ಅವಶ್ಯವಾಗಿ ತಮ್ಮ ತಂದೆ ಮತ್ತು ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರ. ಬಾಪ್ ದ್ವಾರ ಬಚ್ಚೆ ಈ ಸಬ್ ಕುछ ಜಾನ್ ಜಾತೆ हैं, ಯಹ ಹಿ ಪತಿ ದುನಿಯಾ. ತಂದೆಯ ಮೂಲಕವೇ ಮಕ್ಕಳು ಎಲ್ಲವನ್ನ ತಿಳ್ಕೊಳ್ತಾರೆ. ಇದಾಗಿದೆ ಪತಿತ ಜಗತ್ತು. सर्व कलयुगी पतितों को सतयुगी पावन कैसे बनाते हैं, सो तो बीके के सिवाय दुनिया में कोई नहीं जानते। ಬಾಬಾ ಹೇಳ್ತಾರೆ, ಸರ್ವರ ಕಲಿಯುಗಿ ಪತಿತ ಅಂದರೆ ಸತ್ಯುಗಿ ಪಾವನ ಹೇಗೆ ಮಾಡೋದು, ಈ ಕಲಿಯುಗಿ ಪತಿತ ಜಗತ್ತನ್ನು ಸತ್ಯುಗಿ ಪಾವನ ಜಗತ್ತನ್ನು ಮಾಡೋದು ಹೇಗೆ, ನೀವು ಬೀಕೆಗಳ ಹೊರತು ಯಾರೂ ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಕಲಿಯುಗಿ ದುರ್ಗತಿ से निकालने वाला सतयुगी सद्गतिदाता बाप ही है। ಶಿವ ಜಯಂತಿ भी भारत में ही होती है। ಕಲಿಯುಗಿ ದುರ್ಗತಿಯಿಂದ ತೆಗೆದುಹಾಕುವಂಥ ಸತ್ಯುಗಿ ಸದ್ಗತಿದಾತ ತಂದೆಯೇ ಆಗಿದ್ದಾರೆ. ಶಿವ ಜಯಂತಿಯು ಕೂಡ ಭಾರತದಲ್ಲಿನೇ ನಡೀತದೆ. ಜರೂರ್ ವಹ ಆತೆ ಹೇ, ಪರಂತು ಭಾರತ್ ಕೋ ಕ್ಯಾ ಕರ್ ದೇತೆ ಯಾ ಭಾರತವಾಸಿ ನೈ ಜಾನ್ತೆ. ಅವಶ್ಯವಾಗಿ ಅವ್ರು ಬರ್ತಾರೆ, ಬಂದು ಭಾರತವನ್ನು ಏನು ಬಂದು ಕೊಡ್ತಾರೆ ಭಾರತಕ್ಕೆ, ಭಾರತವಾಸಿಗಳೇ ತಿಳ್ಕೊಂಡಿಲ್ಲ. हर वर्ष शिव जयंती मनाते, परंतु ज्ञान का तीसरा नेत्र नहीं है, इसलिए बाप को नहीं जानते। ಈಗ ನೋಡಿ, ಪ್ರತಿ ವರ್ಷ ನಾವು ಶಿವ ಜಯಂತಿ ಮಾಡ್ತೇವೆ, ಆದರೆ ಜ್ಞಾನದ ಮೂರನೇ ಕಣ್ಣೇ ಇಲ್ಲ. ಅದಕ್ಕೋಸ್ಕರ ತಂದೆಯನ್ನು ಯಾರೂ ತಿಳ್ಕೊಂಡೂ ಇಲ್ಲ. ಗೀತ ನಯನಹೀನಕೋ ರಾಹ ದಿಕ್ಕಾವೋ ಪ್ರಭು. ನಯನಹೀನರಾಗಿದ್ದಾರೆ ಜಗತ್ತಿನಲ್ಲೆಲ್ಲರೂ, ದಾರಿ ತೋರಿಸು ಪ್ರಭು ಅಂತ ಕರೀತಾರೆ. यह मनुष्यों का ही बनाया हुआ गीत है कि हम सब नयनहीन हैं। स्थूल नयन तो सबको है, परंतु अपने को नयनहीन क्यों कहते हैं। ಬಾಬಾ ಹೇಳ್ತಾರೆ, ಇವರು ಮನುಷ್ಯರೇ ಮಾಡಿರುವಂಥ ಒಂದು ಗೀತೆ.
ನಾವೆಲ್ಲರೂ ಈಗ ನಯನಹೀನರಾಗಿದ್ದೇವೆ, ಅಂದರೆ ಸ್ಥೂಲ ಕಣ್ಣಿದೆ ಆದರೆ ಆತ್ಮಿಕ ಕಣ್ಣು, ಜ್ಞಾನದ ಕಣ್ಣಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ತಮಗೆ ನಯನಹೀನ ಅಂತ ಯಾಕೆ ಹೇಳ್ಕೊಳ್ತಾರೆ. ಬಾಬಾ बैठ समझाते कि ज्ञान का तीसरा नेत्र कोई को है नहीं. ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಜ್ಞಾನದ ಮೂರನೇ ಕಣ್ಣು ಯಾರಿಗೂ ಇಲ್ಲ ಅಂತ. बाप को नहीं जानना यह हुआ अज्ञान. बाप को बाप द्वारा जाना इसको कहा जाता है ज्ञान. ತಂದೆಯನ್ನು ತಿಳ್ಕೊಳ್ಳದೇ ಇರೋದೇ ಅಜ್ಞಾನ. ತಂದೆಯ ಮೂಲಕ ತಿಳ್ಕೊಳ್ಳೋದೇ ಅದಕ್ಕೆ ಜ್ಞಾನ ಅಂತ ಹೇಳ್ತಾರೆ. बाप ज्ञान का तीसरा नेत्र देते हैं जिसे तुम सारी रचना के आदि मध्य अंत को जानते हो. ತಂದೆ ಜ್ಞಾನದ ಮೂರನೇ ಕಣ್ಣನ್ನು ಕೊಡ್ತಾರೆ. ಅದರಿಂದ ನೀವು ಎಲ್ಲ ಅಂದರೆ ಇಡೀ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರ. ಜ್ಞಾನ ಸಾಗರಕ್ಕೆ ಬಚ್ಚೆ ತುಮ್ ಮಾಸ್ಟರ್ ಜ್ಞಾನ ಸಾಗರ ಬನ್ ಜಾತೆ ಹೋ. ಜ್ಞಾನಸಾಗರನ ಮಕ್ಕಳು, ನೀವು ಮಾಸ್ಟರ್ ಜ್ಞಾನಸಾಗರರಾಗ್ತೀರ. तीसरा नेत्र माना ही त्रिनेत्री त्रिकालदर्शी त्रिलोकीनाथ बन जाते हो. ಮೂರನೇ ಕಣ್ಣು ಅಂದ್ರೇ त्रिनेत्री त्रिकालदर्शी त्रिलोकीनाथराಗ್ತೀರ. भारतवासी यह नहीं जानते कि यह लक्ष्मी नारायण जो सत्युग के मालिक थे इनको यह वर्षा कैसे मिला. ಭಾರತವಾಸಿಗಳು ಇದನ್ನು ತಿಳ್ಕೊಂಡಿಲ್ಲ, ಈ ಲಕ್ಷ್ಮೀನಾರಾಯಣರು ಏನು ಸತ್ಯುಗದ ಮಾಲೀಕರಿದ್ದರು, ಇವರಿಗೆ ಆಸ್ತಿ ಹೇಗೆ ಸಿಕ್ತು ಅಂತ. वह कब आए, फिर कहाँ गए, फिर कैसे राज्य लिया, कुछ भी नहीं जानते हैं. ಅವರು ಯಾವಾಗ ಬಂದರು, ಎಲ್ಲಿಗೆ ಹೋದರು, ಹೇಗೆ ರಾಜ್ಯ ಪಡ್ಕೊಂಡ್ರು, ಏನೂ ಕೂಡ ತಿಳ್ಕೊಂಡಿಲ್ಲ. ಯಾ ದೇವತಾಯೇ ಪಾವನ್ ಹೈನಾ, ಪಾವನ್ ತೋ ಜರೂರ್ ಬಾಪ್ ಹಿ ಬನಾಯಂಗೆ. ಬಾಬಾ ಹೇಳ್ತಾರೆ, ಈ ದೇವತೆಗಳು ಪಾವನ ಇದ್ರಲ್ವ, ಪಾವನ ಅಂದರೆ ಅವಶ್ಯವಾಗಿ ತಂದೆನೇ ಮಾಡ್ತಾರಲ್ವ. तुम भारतवासियों को बाप बैठ समझाते हैं जो देवताओं को शिव को मानते हैं. ಬಾಬಾ ಹೇಳ್ತಾರೆ, ನೀವು ಭಾರತವಾಸಿಗಳಿಗೆ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಯಾರು ದೇವತೆಗಳು ಶಿವನನ್ನು ಒಪ್ಕೊಳ್ತಾರೆ. ಶಿವ ಕಾ ಜನ್ಮ ಭಿ ಭಾರತ್ ಮೇ ಹುವಾ ಹೈ, ಊಂಚತೆ ಊಂಚೆ ಭಗವಾನ್. ಶಿವನ ಜನ್ಮ ಆಗಿರೋದು ಭಾರತದಲ್ಲೇ, ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠ ಯಾರು ಅಂದರೆ ಭಗವಂತ. ಶಿವ ಜಯಂತಿ ಭಿ ಯಹಾ ಮನಾತೆ ಹೈ. ಜಗದಂಬಾ, ಜಗತ್ಪಿತಾ ಬ್ರಹ್ಮ और सरस्वती का भी जन्म यहाँ है. ಶಿವ ಜಯಂತಿನೂ ಕೂಡ ಇಲ್ಲೇ ಆಚರಿಸಲಾಗ್ತದೆ. ಜಗದಂಬೆ, ಜಗತ್ಪಿತಾ ಬ್ರಹ್ಮ, ಸರಸ್ವತಿದು ಕೂಡ ಜನ್ಮ ಇಲ್ಲಿಯೇ ಆಗಿದೆ. ಲಕ್ಷ್ಮೀನಾರಾಯಣ का जन्म भी यहाँ होता है, वही राधे कृष्ण है. यह भी भारतवासी नहीं जानते. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಜನ್ಮನೂ ಕೂಡ ಇಲ್ಲೇ ಆಗ್ತದೆ, ಅವರೇ ರಾಧಾಕೃಷ್ಣ ಇದ್ದರು, ಇದನ್ನು ಭಾರತವಾಸಿಗಳು ತಿಳ್ಕೊಂಡಿಲ್ಲ. ಕತೆ ಪತಿತ್ ಪಾವನಾವ್ ತೋ ಜರೂರ್ ಸ ಪತಿತ್ ಹೇ. ಹೇಳ್ತಾರೆ, ಪತಿತ ಪಾವನ ಬಾ ಅಂತ ಅಂದರೆ ಅವಶ್ಯವಾಗಿ ಎಲ್ಲರೂ ಪತಿತ ಇದ್ದಾರೆ ಅಂತ ಅರ್ಥ. ಸಾಧು ಸಂತ ಋಷಿ ಮುನಿಯಾದಿ ಸ ಪುಕಾರ್ತೆ ಹೇ कि हमको पावन बनाने आओ. दूसरे तरफ कुंभ के मेले आदि में जाते हैं पाप धोने. ಬಾಬಾ ಹೇಳ್ತಾರೆ, ಸಾಧು ಸಂತರು ಋಷಿ ಮುನಿಗಳೆಲ್ಲ ಕರಿತಾ ಬಂದರು, ನಮ್ಮನ್ನು ಪಾವನ ಮಾಡಲಿಕ್ಕೆ ಬಾ ಅಂತ. ಇನ್ನೊಂದು ಕಡೆ ಕುಂಭಮೇಳ ಎಲ್ಲ ಅಲ್ಲೆಲ್ಲ ಹೋಗ್ತಾರೆ ನೋಡಿ ಪಾಪ ತೊಳ್ಕೊಳ್ಳಿಕ್ಕೆ. ಸಮಸ್ತೆ ಗಂಗಾ ಪತಿತ್ ಪಾವನಿ ಹೇ. पुकारते हैं कि पतित पावन आओ, तो मनुष्य किसको कैसे पावन बना सकते. ತಿಳ್ಕೊಳ್ತಾರೆ, ಗಂಗೆ ಪತಿತ ಪಾವನಿ ಅಂತ ಕರೀತಾರೆ, ಪತಿತ ಪಾವನ ಬಾ ಅಂಥೇಳಿ. ಮನುಷ್ಯರು ಯಾರಿಗೆ ಹೇಗೆ ಪಾವನ ಮಾಡಲಿಕ್ಕೆ ಸಾಧ್ಯ. ಆ ಗಂಗಾ ನದಿಯಲ್ಲಿ ಮುಳುಗೆದ್ದೇ ಮತ್ತೆ ಹೇಳ್ತಾರೆ, ನಮ್ಮನ್ನು ಪಾವನ ಮಾಡಲಿಕ್ಕೆ ಬಾರಪ್ಪ ಪರಮಾತ್ಮ ಅಂತ. ಅಂದಮೇಲೆ ನೀರಾಗಲಿ ಮನುಷ್ಯರಾಗಲಿ ನಮ್ಮನ್ನು ಪಾವನ ಮಾಡಲಿಕ್ಕೆ ಹೇಗೆ ಸಾಧ್ಯ. ಬಾಪ್ ಸಮझाते तुम पहले देवी देवता धर्म के थे तो सब पावन थे, ಅಭಿ ಪತಿತ್ ಹೇ. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ, ನೀವು ಮೊದಲಿಗೆ ದೇವಿ ದೇವತಾ ಧರ್ಮದವರು ಇದ್ರಿ ಅಂತ, ಎಲ್ಲರೂ ಪಾವನರಾಗಿದ್ದರೆ, ಈಗ ಪತಿತರಾಗಿದ್ದೀರಾ. ಕಥೆಗೆ ರಾಹ ಬತಾವೋ ಪ್ರಭು ತೋ ಕಹಾಕಿ ರಾಹ. ಹೇಳ್ತಾರೆ ತಾನೆ, ದಾರಿ ತೋರಿಸು ಪ್ರಭು ಅಂತ, ಎಲ್ಲಿಯ ದಾರಿ. ಕತೆ ಬಾಬಾ ಜೀವನ್ ಮುಕ್ತಿಗೆ ರಾಹ ಬತಾವ್, ಹಮಾರಿ ಮೇ 5 ವಿಕಾರ ಹೇ. ಹೇಳ್ತಾರೆ ಬಾಬಾ ಜೀವನ್ಮುಕ್ತಿಯ ದಾರಿ ತೋರಿಸು ಅಂತ. ನಮ್ಮಲ್ಲಿ 5 ವಿಕಾರಗಳಿದ್ದಾವೆ. बाबा हम सब स्वर्ग में थे तो निर्विकारी थे, अभी विकारी पतित बन पड़े हैं, इसको कुछ राज तो समझाओ. ಬಾಬನಿಗೆ ಹೇಳ್ತೇವೆ, ಬಾಬಾ ನಮ್ಮಲ್ಲಿ 5 ವಿಕಾರಗಳಿದ್ದಾವೆ. ಬಾಬಾ ನಾವೆಲ್ಲ ಸ್ವರ್ಗದಲ್ಲಿ ಇದ್ವಲ್ವ, ಅವಾಗ ನಾವೆಲ್ಲರೂ ನಿರ್ವಿಕಾರಿಯಾಗಿದ್ವಿ ಅಂತ. ಅಭಿ ವಿಕಾರಿ ಪತಿತ್ ಬನ್ ಪಡೆ ಹೇ, ಇಸ್ಕಾ ಕುಚ್ ರಾಸ್ ತೋ ಸಮझಾओ. ಈಗ ನಾವೆಲ್ಲರೂ ವಿಕಾರಿ ಪತಿತರಾಗಿದ್ದೇವೆ, ಇದ್ರದ್ದು ಏನಾದರೂ ರಹಸ್ಯ ಇದ್ದರೆ ಹೇಳು ತಂದೆ ಅಂತ. यह कोई दंत कथाएँ नहीं है, बाप समझाते हैं. श्रीमद् भगवद गीता ಅಥವಾ ಪರಮಾತ್ಮ ಕಿ ಸುನಿ ಹುಯಿ ಗೀತಾ है. ಬಾಬಾ ಹೇಳ್ತಿರೋದು ಯಾವುದೇ ದಂತಕಥೆ ಅಂತೂ ಅಲ್ಲ,
ಬಾಬಾ ತಿಳಿಸ್ಕೊಡ್ತಾರೆ ಶ್ರೀಮದ್ ಭಗವದ್ಗೀತಾ ಅಂದರೆ ಪರಮಾತ್ಮ ಹೇಳಿರುವಂಥ ಗೀತೆ. पतितों को पावन बनाने वाला है निराकार भगवान. ಮನುಷ್ಯ ಕೋ ಭಗವಾನ್ ನಹೀ ಕಹ ಸಕ್ತೆ. ಪತಿತರನ್ನು ಪಾವನ ಮಾಡುವಂಥವರು ನಿರಾಕಾರ ಭಗವಂತ. ಮನುಷ್ಯರನ್ನು ಭಗವಂತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಾಪ್ कहते इतने बड़े बड़े गुरु होते भी भारत इतना पतित कौड़ी जैसा क्यों बना है. ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿ ನೋಡಿ ಎಂಥ ದೊಡ್ಡ ದೊಡ್ಡ ಪ್ರಸಿದ್ಧವಾದಂಥ ಗುರುಗಳಿದ್ರೂ ಕೂಡ ಭಾರತ ಇಷ್ಟು ಪತಿತ ಕೌಡಿ ಹಾಗೆ ಹೇಗಾಯಿತು ಅಂತ. ಕಲ್ ಕಿ ಬಾತ್ ಹೈ ಕಿ ಭಾರತ್ ಖಂಡ್ ಸ್ವರ್ಗತ. ಬಾಬಾನೇ ಭರತ ವರ್ಷಕ್ಕೋ ಸ್ವರ್ಗಕ್ಕೆ ಸೌಗಾತ್ ದೀತಿ. ಬಾಬಾ ಹೇಳ್ತಾರೆ ನಿನ್ನೆ ಮಾತು ಭಾರತ ಖಂಡ ಸ್ವರ್ಗವಾಗಿತ್ತು. ಬಾಬಾ ಭರತ ವರ್ಷವನ್ನು ಸ್ವರ್ಗದ ಉಡುಗೊರೆ ಅಂದರೆ ಈ ಭಾರತಕ್ಕೆ ಸ್ವರ್ಗದ ಉಡುಗೊರೆ ಕೊಟ್ಟಿದ್ದರು. ಭಾರತವಾಸಿ ಪತಿತೋಂಕೋ ಆಕರ್ ರಾಜಯೋಗ ಸಿಕ್ಲಾಯೆ ಪಾವನ್ ಬನಾಯ ಥಾ. ಅಂದರೆ ಈ ಭಾರತವಾಸಿಗಳು ಪತಿತರಾಗಿದ್ದರು. ಇವ್ರಿಗೆ ಬಂದು ಬಾಬಾ ರಾಜಯೋಗವನ್ನು ಕಲಿಸಿ ಪಾವನ ಮಾಡಿದರು. ಫಿರ್ ಬಾಪ್ ಬಚ್ಚೋं के पास आया है ಸೇವಾದಾರಿ ಬನ್. ಬಾಪೇ ರೂಹಾನಿ ಸೇವಾದಾರಿ. ಈಗ ತಂದೆ ಮಕ್ಕಳ ಹತ್ರ ಬಂದಿದ್ದಾರೆ ಸೇವಾದಾರಿಯಾಗಿ. ತಂದೆ ಆತ್ಮಿಕ ಸೇವಾದಾರಿ. ಬಾಕಿ ತೋ ಸಬ್ ಮನುಷ್ಯ ಮಾತ್ರ ಹೇ ಜಿಸ್ಮಾನಿ ಸೇವಾದಾರಿ. ಉಳಿದವರೆಲ್ಲ ಯಾರು ಮನುಷ್ಯ ಮಾತ್ರರು, ಶಾರೀರಿಕ ಸೇವಾದಾರಿಗಳು. ಸನ್ಯಾಸಿ ಬಿ ಜಿಸ್ಮಾನಿ ಸೇವಾದಾರಿ ಹೇ ವ ಪುಸ್ತಕಾದಿ ಬೈಟ್ ಸುನಾತೆ ಹೇ. ಸನ್ಯಾಸಿಗಳು ನೋಡಿ ಶಾರೀರಿಕವಾದ ಸೇವಾದಾರಿಗಳು. ಅವರೆಲ್ಲ ಕುತ್ಕೊಂಡು ಪುಸ್ತಕದ ಅಂದರೆ ಪುಸ್ತಕದಲ್ಲಿ ಏನಿದೆಯೋ ಒಂದು ಜೀವನ ಚರಿತ್ರೆಯನ್ನು ಓದಿ ಹೇಳ್ತಾರೆ ಅವರು. ಬಾಪ್ कहते कि मैं निराकार साकार साधारण बूढ़े तन में प्रवेश कर बच्चों को आकर समझाता हूँ. ಬಾಬಾ ಹೇಳ್ತಾರೆ ನಾನು ನಿರಾಕಾರ ಸಾಕಾರ ಸಾಧಾರಣ ವಯಸ್ಸಾದ ತನುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಬಂದು ತಿಳಿಸ್ಕೊಡ್ತೇನೆ. ಹೇ ಭಾರತವಾಸಿ ಬಚ್ಚೋ, देखो रूहानी बाप रूहों को बैठ समझाते हैं. यह ब्रह्मा नहीं सुनाते, लेकिन वह निराकार बाप इस तन का आधार लेते हैं. ಬಾಬಾ ಹೇಳ್ತಾರೆ ಹೇ ಭಾರತವಾಸಿ ಮಕ್ಕಳೇ ನೋಡಿ, ಆತ್ಮಿಕ ತಂದೆ ಆತ್ಮಗಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಈ ಬ್ರಹ್ಮ ಹೇಳ್ತಾ ಇಲ್ಲ ಇಲ್ಲಿ, ಆದರೆ ಆ ನಿರಾಕಾರ ತಂದೆ ಈ ತನುವನ್ನು ಆಧಾರ ತೊಗೊಂಡಿದ್ದಾರೆ. ಶಿವ को तो अपना शरीर नहीं है, ಸಾಲಿಗ್ರಾಮ ಆತ್ಮೋं को तो अपना अपना शरीर है. ಶಿವನಿಗೆ ತನ್ನದೇ ಆದ ಶರೀರ ಇಲ್ಲ. ನಾವೆಲ್ಲ ಸಾಲಿಗ್ರಾಮಗಳಿಗೆ ನಮ್ಮದೇ ಆದ ಶರೀರ ಇದೆ. ಪುನರ್ಜನ್ಮೆ ಆತೆ ಆತೆ ಪತಿತ್ ಬನ್ ಜಾತೆ. ಅಬ್ ತೋ ಸಾರಿ ದುನಿಯಾ ಪತಿತ್ ಹೈ. ಬಾಬಾ ಹೇಳ್ತಾರೆ ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಪತಿತರಾದ್ವಿ ನಾವು. ಈಗಂತೂ ಇಡೀ ಜಗತ್ ಪತಿತಾಗಿದೆ. ಪಾವನ್ ಏಕ್ ಬಿ ನಹಿ. ತುಮ್ ಸತೋ ಪ್ರಧಾನ್ ಥೆ, ಫಿರ್ ಖಾದ್ ಪಡ್ನೆ ಸೆ ಸತೋ ಸೆ ರಜೋ ತಮೋ ಮೇ ಆಯೆ ಹೋ. ಬಾಬಾ ಮಕ್ಕಳಿಗೆ ಹೇಳ್ತಾರೆ ನೀವು ಸತೋಪ್ರಧಾನ ಇದ್ರಿ ಮಕ್ಕಳೇ, ಹೇಗೆ ಪಾಪ ಹೆಚ್ಚಾಯಿತು ಸತೋದಿಂದ ರಜೋ ತಮೋದಲ್ಲಿ ಬಂದರೆ. तुम भारतवासियों के पास शुबाबा आकर शरीर धारण करते जिसको भागीरथ भी कहते हैं. ನೀವು ಭಾರತವಾಸಿಗಳ ಹತ್ರ ಶುಭಾಬ ಬಂದು ಶರೀರ ಧಾರಣೆ ಮಾಡ್ತಾರೆ, ಅದಕ್ಕೆ ಭಗೀರಥ ಅಂತಲೂ ಕೂಡ ಹೇಳ್ತಾರೆ. मंदिरों में शंकर का चित्र दिखाते हैं क्योंकि वह ಶಿವಶಂಕರ್ ಇಕ್ಕಟ್ಟ ಸಮझ लेते हैं. ಮಂದಿರದಲ್ಲಿ ಶಂಕರನ ಚಿತ್ರ ತೋರಿಸ್ತಾರೆ, ಯಾಕೆಂದರೆ ಅಲ್ಲಿ ಶಿವಶಂಕರ ಒಟ್ಟಿಗೆ ಅಂತ ಅಂದರೆ ಇಬ್ಬರು ಒಂದೇ ಅಂತ ತಿಳ್ಕೊಂಬಿಟ್ರು. ಯಾ ಸಮಸ್ತೆ ನೈ ಕಿ ಶಿವ ತೋ ನಿರಾಕಾರ ಹೇ, ಶಂಕರ್ ತೋ ಆಕಾರಿ ಹೇ. ಇದನ್ನು ತಿಳ್ಕೊಳ್ಳಲ್ಲ. ಶಿವ ನಿರಾಕಾರ, ಶಂಕರ ಆಕಾರಿ. ಶಿವ ಶಂಕರ್ ಇಕ್ಕಟ್ಟ ಕೈಸೆ कहते. अच्छा फिर बैल पर सवारी कौन करते हैं, ಶಿವ ವ ಶಂಕರ್. ಬಾಬಾ ಹೇಳ್ತಾರೆ ಶಿವಶಂಕರ ಒಟ್ಟಿಗೆ ಹೇಗೆ ಅಂತ ಹೇಳೋದು, ಇಬ್ಬರು ಒಂದೇ ಅಂತ ಹೇಗೆ ಹೇಳೋದು ಒಳ್ಳೆಯದು. ನಂದಿಯ ಮೇಲೆ ಸವಾರಿ ಯಾರು ಮಾಡ್ತಾರೆ, ಶಿವನು ಅಥವಾ ಶಂಕರನು. सूक्ष्म वतन में बैल कहाँ से आए, ಶಿವ रहता है मूल वतन में, ಶಂಕರ್ ಸೂಕ್ಷ್ಮ ವತನ. ಬಾಬಾ ಹೇಳ್ತಾರೆ ಸೂಕ್ಷ್ಮ ವತನದಲ್ಲಿ ನಂದಿ ಎಲ್ಲಿಂದ ಬರೋದು, ಶಿವ ಇರೋದು ಮೂಲ ವತನದಲ್ಲಿ, ಶಂಕರ ಸೂಕ್ಷ್ಮ ವತನದಲ್ಲಿ. मूल वतन में सब आत्माएं हैं, सूक्ष्म वतन में सिर्फ ब्रह्मा विष्णु शंकर है, वहाँ जानवर होते नहीं. ಮೂಲ ವತನದಲ್ಲಿ ಎಲ್ಲ ಆತ್ಮಗಳಿದ್ದಾರೆ, ಸೂಕ್ಷ್ಮ ವತನದಲ್ಲಿ ಕೇವಲ ಬ್ರಹ್ಮ ವಿಷ್ಣು ಶಂಕರರು, ಅಲ್ಲಿ ಪ್ರಾಣಿಗಳಂತೂ ಇರೋದಿಲ್ಲ. ಬಾಪ್ कहते मैं साधारण बूढ़े तन में प्रवेश कर तुमको समझाता हूँ. ಬಾಬಾ ಹೇಳ್ತಾರೆ ನಾನು ಸಾಧಾರಣ ವಯಸ್ಸಾದ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ಓದಿಸ್ತೇನೆ. तुम बच्चे अपने जन्मों को नहीं जानते हो, सतयुग से लेकर तुमने कितने जन्म लिए हैं. ನೀವು ಮಕ್ಕಳು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ. ಸತ್ಯುಗದಿಂದ ಹಿಡ್ಕೊಂಡು ನೀವು ಎಷ್ಟು ಜನ್ಮ ಪಡ್ಕೊಂಡ್ರಿ. 84 ಜನ್ಮ ಲೇ, ಅಭಿ ಯಹ ಹೈ ಪಿಚಾಡಿ ಕಾ ಜನ್ಮ. 84 ಜನ್ಮ ತಗೊಂಡ್ರಿ, ಇದು ಕೊನೆ ಜನ್ಮ ಅಂತಾರೆ ಬಾಬಾ. ಭಾರತ್ ಜೋ ಅಮರ್ ಲೋಕ್ ಪಾವನ್ ಥಾ,
ವ ಅಬ್ ಮೃತ್ಯುಲೋಕ ಪತಿತೆ. ಯಾವ ಭಾರತ ಅಮರಲೋಕ ಪಾವನ ಆಗಿತ್ತು ಅದೇ ಈಗ ಮೃತ್ಯುಲೋಕ ಪತಿತಾಗಿದೆ. ಸರ್ವ ಕಾ ಸದ್ಗತಿದಾತ ಏಕ್ ಹೇನ್, ರುದ್ರಮಾಲಾ ಹೈ ಪರಂಪಿತ ಪರಮಾತ್ಮ ನಿರಾಕಾರ ಶಿವಕಿ. ಬಾಬಾ ಹೇಳ್ತಾರೆ ಸರ್ವರಿಗೂ ಸದ್ಗತಿದಾತ ಒಬ್ಬನೇ ಅಲ್ವ, ರುದ್ರಮಾಲೆನೇ ಪರಂಪಿತ ಪರಮಾತ್ಮ ನಿರಾಕಾರ ಶಿವನದು. ಶ್ರೀ ಶ್ರೀ 108 ರುದ್ರಮಾಲಾ ಕಹಿ ಜಾತಿ ಹೈ, ಸಬ್ ಶಿವಕ್ಕೆ ಗಲೆ ಕಾ ಹಾರ ಹೈ. ಶ್ರೀ ಶ್ರೀ 108 ರುದ್ರಮಾಲೆ ಅಂತ ಗಾಯನ ಮಾಡಲಾಗ್ತದೆ. ಎಲ್ಲರೂ ಶಿವನ ಕೊರಳಿನ ಹಾರಾಗಿದ್ದಾರೆ. ಬಾಪ್ ತೋ ಹೇ ಪತಿತ್ ಪಾವನ್ ಸರ್ವ ಕಾ ಸದ್ಗತಿದಾತ, ಸರ್ವ ಕೋ ವರ್ಷಾ ದೇನೆ ವಾಲ. ತಂದೆ ಪತಿತ ಪಾವನ ಸರ್ವರ ಸದ್ಗತಿದಾತ, ಸರ್ವರಿಗೂ ಆಸ್ತಿ ಕೊಡುವಂಥವ್ರು. ಲೌಕಿಕ ಬಾಪ್ ಸೆ ಹದ್ ಕಾ ವರ್ಷ ಮಿಲ್ತಾ ಹೈ, ಜಿಸ್ಕೋ ಸನ್ಯಾಸಿ ಕಾಗವಿಷ್ಟ ಸಮಾನ ಸುಖ ಸಮಸ್ತೆ ಹೈ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗ್ತದೆ, ಅದಕ್ಕೆ ಸನ್ಯಾಸಿಗಳು ಕ್ಷಣಿಕವಾದ ಸುಖ ಅಂತ ತಿಳ್ಕೊಳ್ತಾರೆ. ಬಾಪ್ ಕಹತೆ ಬರೋಬ್ಬರಿಯ ತುಮಾರ ಸುಖ कागविष्ट समान है. बाप ही आकर पतितों को पावन ಅಥವಾ ಕಾಂಟೋं को फूल बनाते ನಾಲೆಜ್ ಸೆ. ಬಾಬನು ಕೂಡ ಹೇಳ್ತಾರೆ ನಿಮ್ಮ ಸುಖ ಕ್ಷಣಿಕವಾದದ್ದು ಅಂತ. ತಂದೆನೇ ಬಂದು ಪತಿತರನ್ನು ಪಾವನ ಅಂದರೆ ಮುಳ್ಳಿದ್ದವರನ್ನು ಹೂ ಮಾಡ್ತಾರೆ ಜ್ಞಾನದಿಂದ. ಯह गीता का नॉलेज है, ये ज्ञान कोई मनुष्य नहीं समझा सकते. ಬಾಬಾ ಹೇಳ್ತಾರೆ ಗೀತಾ ಜ್ಞಾನ ಇದು. ಶುಭಾಬ ಕೊಡುವ ಜ್ಞಾನ ಯಾವುದೇ ಮನುಷ್ಯರು ಹೇಳೋಕ್ಕೆ ಸಾಧ್ಯ ಇಲ್ಲ. ज्ञान का सागर पतित पावन बाप ही समझा सकते हैं. बाप से ही वर्षा मिलता है जो तुम ले रहे हो. ಜ್ಞಾನದ ಸಾಗರ ಪತಿತ ಪಾವನ ತಂದೆನೇ ತಿಳಿಸ್ಕೊಡ್ತಿದ್ದಾರೆ. ತಂದೆಯಿಂದಲೇ ಆಸ್ತಿ ಸಿಗ್ತದೆ, ನೀವು ಪಡ್ಕೊಳ್ತಿದ್ದೀರ. तुम ही सिर्फ सदगति तरफ जा रहे हो, अभी तो संगम पर हो, वह तो कलयुग में है. ನೀವೇ ಕೇವಲ ಸದ್ಗತಿ ಕಡೆ ಹೋಗ್ತಾ ಇದ್ದೀರಾ. ಈಗಂತೂ ಸಂಗಮ ಯುಗದಲ್ಲಿ ಇದ್ದೀರಾ, ಉಳಿದವರೆಲ್ಲ ಕಲಿಯುಗದಲ್ಲಿದ್ದಾರೆ. ಅಭಿ ಹೇ ಕಲಿಯುಗ ಕಾ ಅಂತ್, ಮಹಾಭಾರತ್ ಲಡಾಯಿ ಬಿ ಸಾಮನೆ ಕಡಿ ಹೈ. ಬಾಬಾ ಹೇಳ್ತಾರೆ ಈಗ ಕಲಿಯುಗದ ಅಂತ್ಯ, ಮಹಾಭಾರತ ಯುದ್ಧನೂ ಕೂಡ ಎದುರುಗಡೆನೇ ಇದೆ. 5000 ವರ್ಷ ಪಹಲೆ ಬಿ ಜಬ್ ತುಮ್ ರಾಜಯೋಗ ಸಿಕ್ತೆ ಥೆ ತೋ ಬಾಂಬೋರ್ ಕೋ ಆಗ್ ಲಗಿ ಥಿ. ಬಾಬಾ ಹೇಳ್ತಾರೆ 5000 ವರ್ಷದ ಮೊದಲು ಕೂಡ ಯಾವಾಗ ನೀವು ರಾಜಯೋಗವನ್ನು ಕಲ್ತಿದ್ರಿ ಆಗ ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತಿತ್ತು. ಅಭಿ ತುಮ್ ರಾಜಯೋಗ ಸೀಖ್ ರೇ ಹೋ ಲಕ್ಷ್ಮೀನಾರಾಯಣ ಬನ್ನೆ ಕಿಲೆ. ಬಾಬಾ ಹೇಳ್ತಾರೆ ಈಗ ನೀವು ರಾಜಯೋಗವನ್ನು ಕಲಿತಿದ್ದೀರಾ ಲಕ್ಷ್ಮೀನಾರಾಯಣರಾಗೋದಕ್ಕೋಸ್ಕರ. ಬಾಕಿ ತೋ ಹೇ ಭಕ್ತಿ ಮಾರ್ಗ. ಬಾಪ್ ಜಬ್ ಆತೆ ಹೇ ತೋ ಆಕರ್ ಸ್ವರ್ಗಕ್ಕೆ ದ್ವಾರ ಕೊಲ್ತೆ ಹೇ. ಬಾಬಾ ಹೇಳ್ತಾರೆ ಉಳಿದಿರೋದೆಲ್ಲ ಭಕ್ತಿ ಮಾರ್ಗ. ಯಾವಾಗ ಶುಭಾಬ ಈ ಜಗತ್ತಿಗೆ ಬರ್ತಾರೋ ಸ್ವರ್ಗದ ಬಾಗಿಲನ್ನು ತೆರೀತಾರೆ. ಬಾಪ್ ಕಹತೆ ಕಿ ಶಿವಶಕ್ತಿ ಭಾರತ್ ಮಾತಾಯೇ ತೋ ಭಾರತ್ಕೋ ಸ್ವರ್ಗ ಬನಾತಿ ಹೇ ಶ್ರೀಮತ್ ಪರ್. ತಂದೆ ಹೇಳ್ತಾರೆ ಇದು ಶಿವಶಕ್ತಿ ಭಾರತ ಮಾತೆಯರು ಅಂದಮೇಲೆ ಭಾರತವನ್ನು ಸ್ವರ್ಗ ಮಾಡ್ತಾರೆ ಶ್ರೀಮತದಂತೆ. तुम हो ಶಿವಶಕ್ತಿ ಭಾರತ್ ಮಾತಾಯೇ जो पूरे विश्व को स्वर्ग बना रही हो. ನೀವಾಗಿದ್ದೀರಾ ಶಿವಶಕ್ತಿ ಭಾರತ ಮಾತೆಯರು ಪೂರ್ಣ ವಿಶ್ವವನ್ನು ಸ್ವರ್ಗ ಮಾಡ್ತಾ ಇದ್ದೀರಾ. ತುಮ್ ಹೋ ಹಿ ಶಿವ ಕಿ ಔಲಾದ್, ಇಸ್ಕೋ ಹಿ ಯಾದ್ ಕರ್ತೆ ಹೋ. ಬಾಬಾ ಹೇಳ್ತಾರೆ ನೀವೆಲ್ಲ ಶಿವನ ಸಂತಾನರು, ಆ ತಂದೆಯನ್ನೇ ನೀವೆಲ್ಲರೂ ಏನು ಮಾಡ್ತೀರಾ ನೆನಪು ಮಾಡ್ತೀರಾ. ಶಿವ ಸೆ ಶಕ್ತಿ ಲೇಕರ್ 5 ವಿಕಾರೋ ರೂಪಿ ಶತ್ರುओं पर जीत पाते हो. ಶಿವನಿಂದ ಶಕ್ತಿ ಪಡೆದು 5 ವಿಕಾರಗಳ ರೂಪಿ ಶತ್ರುವಿನ ಮೇಲೆ ಜಯ ಗಳಿಸ್ತೀರ. तुम बच्चों ने 5000 वर्ष पहले भी भारत की रूहानी सेवा की थी. वो सोशल वर्कर्स करते हैं जिस्मानी ಸೇವಾ. ಬಾಬಾ ಒಂದು ಮಾತು ಹೇಳ್ತಾರೆ, ನೀವು ಮಕ್ಕಳು 5000 ವರ್ಷದ ಮೊದಲು ಕೂಡ ಭಾರತದ ಆತ್ಮಿಕ ಸೇವೆ ಮಾಡಿದ್ರಿ ನೀವೆಲ್ಲ. ಅವರು ಸಮಾಜ ಸೇವೆ ಮಾಡ್ತಾರೆ, ಶಾರೀರಿಕ ಸೇವೆ. ಯಹ ರೂಹಾನಿ ಸೇವಾ. ಸುಪ್ರೀಮ ರೂಹ ಆಕರ್ ಆತ್ಮ ಕೋ ಇಂಜೆಕ್ಷನ್ ಲಗಾತೆ ಹೇ, ಪಡಾತೆ ಹೇ. ಬಾಬಾ ಹೇಳ್ತಾರೆ ನಮ್ಮದು ಆತ್ಮಿಕ ಸೇವೆ. ಸುಪ್ರೀಂ ತಂದೆ ಬಂದು ಆತ್ಮಗಳಿಗೆ ಇಂಜೆಕ್ಷನ್ ಕೊಡ್ತಾರೆ, ಓದಿಸ್ತಾರೆ. ಆತ್ಮ ಹಿ ಸುನ್ತಿ ಹೇ, ತುಮ್ ಆತ್ಮಾಯೇ ಹೋ, ತುಮ್ ಹಿ 84 ಜನ್ಮ ಲೇತೆ ಹೋ. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮನೇ ಕೇಳ್ತದೆ, ನೀವೆಲ್ಲ ಆತ್ಮಗಳೇ ಆಗಿದ್ದೀರಾ, ನೀವೇ 84 ಜನ್ಮ ಪಡ್ಕೊಳ್ತೀರಾ. ಏಕ್ ಶರೀರ ಚೋಟ್ ದೂಸರಾ ಲೇತೆ ಹೋ, 84 ಜನ್ಮ ಲೇ 84 ಮಾ ಬಾಪ್ ಬನಾಯೇ ಹೇ. ಒಂದು ಶರೀರ ಬಿಟ್ಟು ಇನ್ನೊಂದು ತಗೊಳ್ತೀರಾ. 84 ಜನ್ಮ ಪಡ್ಕೊಂಡು 84 ತಂದೆ ತಾಯಿಗಳನ್ನು ಮಾಡ್ಕೊಂಡಿದ್ದೀರಾ. सत्युग त्रेता में तुमने स्वर्ग के सुख पाए और फिर बेहद के बाप द्वारा सुख का वर्षा ले रहे हो. ಸತ್ಯುಗ ತ್ರೇತಾಯುಗದಲ್ಲಿ ನೀವು ಸ್ವರ್ಗದ ಸುಖವನ್ನು ಪಡ್ಕೊಂಡಂಥವ್ರು. ಈಗ ಮತ್ತೆ ಬೇಹದ್ದಿನ ತಂದೆಯ ಮೂಲಕ ಸುಖದ ಆಸ್ತಿ ಪಡ್ಕೊಳ್ತಿದ್ದೀರ. ಬರೋಬ್ಬರ್ ಭಾರತ್ ಖಂಡ್ ಮೇ ಲಕ್ಷ್ಮೀನಾರಾಯಣ ಕಾ ರಾಜ್ಯ ತ ವ ದೈತ್ಯಾದಿ ಕೊಯ್ ನೈತೆ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಭಾರತ ಖಂಡದಲ್ಲಿ
ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಯಾವುದೇ ರಾಕ್ಷಸಿಯ ಗುಣವುಳ್ಳಂಥ ಮನುಷ್ಯರಲ್ಲಿ ಇರಲಿಲ್ಲ. तुम जानते अभी इस पुरानी दुनिया को आग लगनी है, मैं आकर ज्ञान यज्ञ रचता हूँ. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರ ಈ ಹಳೆ ಜಗತ್ತಿಗೆ ಬೆಂಕಿ ಹತ್ತಲಿದೆ, ನಾನು ಬಂದು ಜ್ಞಾನ ಯಜ್ಞವನ್ನು ರಚಿಸ್ತೇನೆ. ತುಮ್ ಸ ಪವಿತ್ರ ದೇವತಾ बनते हो. ಹಜಾರೋ ಹೈ ಜೋ ದೇವತಾ ಬನ್ನೆ ಕಾ ಪುರುಷಾರ್ಥ ಕರ್ ರಹೆ ಹೈ. ಬಾಬಾ ಹೇಳ್ತಿದ್ದಾರೆ ನೋಡಿ, ನಾನು ಬಂದು ಜ್ಞಾನ ಯಜ್ಞ ರಚಿಸ್ತೇನೆ, ನೀವೆಲ್ಲರೂ ಪವಿತ್ರ ದೇವತೆಗಳಾಗ್ತೀರ. ಸಾವಿರಾರು ಜನ ಇದ್ದಾರೆ, ದೇವತೆಯಾಗ ಪುರುಷಾರ್ಥ ಮಾಡ್ತಿದ್ದಾರೆ. बाप आया है बच्चों की सद्गति करने, तुम बच्चों को कांटों से फूल बना रहे हैं. ತಂದೆ ಬಂದಿದ್ದಾರೆ ಮಕ್ಕಳ ಸದ್ಗತಿ ಮಾಡಲಿಕ್ಕೆ. ನೀವು ಮಕ್ಕಳು ಮುಳ್ಳಿಂದ ಹೂ ಹಾಕ್ತಿದ್ದಾರೆ. ಬಾಬಾ ನಮ್ಮನ್ನು ಮುಳ್ಳಿಂದ ಹೂ ಮಾಡ್ತಿದ್ದಾರೆ, ನಾವು ಕೂಡ ಮುಳ್ಳಿಂದ ಹೂ ಹಾಕ್ತಿದ್ದೇವೆ. तुमको ज्ञान का तीसरा नेत्र दे रहे हैं. जैसे तुम सारे ड्रामा को शिव बाबा का क्या पार्ट बजता है सब जानते हो. ಬಾಬಾ ಹೇಳ್ತಾರೆ, ನಿಮಗೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿರುವ ಕಾರಣ ನೀವು ಇಡೀ ನಾಟಕವನ್ನು ಶಿವಬಾಬಾ ಪಾತ್ರ ಹೇಗೆ ಅಭಿನಯಿಸ್ತಾರೆ ಎಲ್ಲವನ್ನೂ ತಿಳ್ಕೊಂಡಿದ್ದೀರ. ಬ್ರಹ್ಮ और विष्णु का कनेक्शन क्या है वह भी जानते हो. वो दिखाते कि विष्णु की नाभि से ब्रह्म निकला. ಬಾಬಾ ಹೇಳ್ತಾರೆ, ಇಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಸಂಬಂಧ ಏನು ಅದು ಕೂಡ ತಿಳ್ಕೊಂಡಿದ್ದೀರ. ಅಲ್ಲಿ ತೋರಿಸ್ತಾರೆ ನೋಡಿ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ. ಬ್ರಹ್ಮ ಹಿ ಜಾಕರ್ ವಿಷ್ಣು ಬಂತೆ ಹೇ, ಬ್ರಾಹ್ಮಣ ಸೋ ಫಿರ್ ದೇವತಾ. ಬ್ರಹ್ಮನೇ ಮುಂದೆ ವಿಷ್ಣು ಆಗ್ತಾನೆ, ಬ್ರಾಹ್ಮಣರು ಮುಂದೆ ದೇವತೆಗಳಾಗ್ತಾರೆ. ವಿಷ್ಣು ಸೇ ಬ್ರಹ್ಮ ಬನ್ನೆ ಮೇ 5000 ವರ್ಷ ಲಗ. ಬಾಬಾ ಹೇಳ್ತಾರೆ, ವಿಷ್ಣುವಿನಿಂದ ಬ್ರಹ್ಮ ಆಗಲಿಕ್ಕೆ 5000 ವರ್ಷ ಹಿಡಿತು. ಯ ತುಮಕೋ ಜ್ಞಾನ ಹೇ, ತುಮ್ ಬ್ರಾಹ್ಮಣೋ ಕೆ ನಾಭಿ ಕಮಲ್ ಸೆ ವಿಷ್ಣುಪುರಿ ಪ್ರಗಟ ಹೋ ರಹಿ ಹೈ. ಈಗೆಲ್ಲ ನಿಮಗೆ ಜ್ಞಾನ ಇದೆ, ನೀವು ಬ್ರಾಹ್ಮಣರ ನಾಭಿ ಕಮಲದಿಂದ ವಿಷ್ಣುಪುರಿ ಪ್ರಗಟ ಆಗ್ತಾ ಇದೆ. ಉನ್ಹೋನೆ ತೋ ಚಿತ್ರ ಬನಾಯೆ ಹೇ ಕಿ ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕಲ. ಅವರು ಚಿತ್ರ ಮಾಡಿದ್ದಾರೆ ನೋಡಿ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ. ಫಿರ್ ಸಭಿ ವೇದ ಶಾಸ್ತ್ರೋं का सार सुनाए, अब तुम ब्रह्मा द्वारा सारा सार समझते हो. ಬಾಬಾ ಹೇಳ್ತಾರೆ, ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಟ್ರು ಬಾಬಾ. ಈಗ ನೀವು ಬ್ರಹ್ಮನ ಮೂಲಕ ಎಲ್ಲ ಸಾರವನ್ನು ತಿಳ್ಕೊಂಡಿದ್ದೀರ. ಬಾಪ್ कहते मुख्य धर्मशास्त्र है 4. पहले देवी देवता धर्म का शास्त्र है गीता. ಬಾಬಾ ಹೇಳ್ತಾರೆ, ಮುಖ್ಯ ಧರ್ಮ ಅಂದ್ರೆ 4, ಧರ್ಮಶಾಸ್ತ್ರಗಳು ಕೂಡ 4. ಫಸ್ಟಿಗೆ ದೈವಿ ಧರ್ಮದ ಶಾಸ್ತ್ರ ಗೀತೆ. ಗೀತಾ ಕಿಸ್ನೆ ಸುನಾಯಿ? ಶಿವ ಬಾಬಾನೇ. ज्ञान सागर पतित पावन, सुख का सागर ಶಿವ ಬಾಬಾ ಹೇ. ಹಾಗಾದ್ರೆ ಗೀತೆ ಹೇಳಿದವರು ಯಾರು ಅಂದಾಗ ನಾವು ಶಿವ ಬಾಬಾ ಅಂತ ಹೇಳ್ತೇವೆ. ಜ್ಞಾನ ಸಾಗರ ಪತಿತ ಪಾವನ, ಸುಖದ ಸಾಗರ ಶಿವ ಬಾಬಾ ಆಗಿದ್ದಾರೆ. ಉಸ್ನೆ ಬೈಟ್ ಭಾರತ್ ಖಂಡ್ ಕೋ ಸ್ವರ್ಗ ಬನಾಯ ಹೇ ನ ಕಿ ಶ್ರೀಕೃಷ್ಣನೇ. ನೋಡಿ, ಶಿವ ಬಾಬಾ ಕೂತ್ಕೊಂಡು ಭಾರತ ಖಂಡವನ್ನು ಸ್ವರ್ಗ ಮಾಡಿದರೆ ಹೊರತು ಕೃಷ್ಣ ಮಾಡಲಿಲ್ಲ. ಶ್ರೀಕೃಷ್ಣ ತೋ ಮೇರೆ ದ್ವಾರ ಜ್ಞಾನ ಸುನ್ಕರ್ ಫಿರ್ ಶ್ರೀಕೃಷ್ಣ ಬನ. ಶ್ರೀಕೃಷ್ಣ ಅಂತೂ ನನ್ನ ಮೂಲಕ ಜ್ಞಾನ ಕೇಳಿ ಮತ್ತೆ ಕೃಷ್ಣ ಆದ. तो यह गुप्त बात हुई ना, नए नए बच्चे इन बातों को समझ न सके. ಹಾಗಾದ್ರೆ ಇದು ಗುಪ್ತ ಮಾತಾಯ್ತಲ್ವಾ, ಹೊಸ ಹೊಸ ಮಕ್ಕಳು ಈ ಮಾತುಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಿವ ಬಾಬಾನೇ ಸ್ವರ್ಗ की स्थापना की, उसमें लक्ष्मी नारायण राज्य करते थे. अब तुम मनुष्य से देवता बन रहे हो. ನೋಡಿ, ಶಿವ ಬಾಬಾ ಸ್ವರ್ಗ ಸ್ಥಾಪನೆ ಮಾಡಿದರು, ಅದರಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಆಳ್ತಾ ಇದ್ದರು. ಈಗ ನೀವು ಮನುಷ್ಯರಿಂದ ದೇವತೆ ಆಗ್ತಿದ್ದೀರ. ಬಾಪ್ कहते इस मृत्युलोक दुखधाम में तुम्हारा अंतिम जन्म है. ಬಾಬಾ ಹೇಳ್ತಾರೆ, ಈ ಮೃತ್ಯುಲೋಕ ದುಃಖಧಾಮದಲ್ಲಿ ನಿಮ್ಮದು ಅಂತಿಮ ಜನ್ಮ. ಭಾರತ ಅಮರ್ಲೋಕ್ ಥಾ, ವಹ ದುಃಖ ಕಾ ನಾಮ್ ನಹೀ ಥಾ. ಭಾರತ ಅಮರ್ಲೋಕವಾಗಿತ್ತು, ಅಲ್ಲಿ ದುಃಖದ ಹೆಸರಿರಲಿಲ್ಲ. ಭಾರತ್ ಪರಿಸ್ಥಾನ್ ಥಾ, ಅಬ್ ಕಬ್ರಿಸ್ತಾನ್ ಬನಾ ಹೈ, ಫಿರ್ ಫರಿಸ್ತಾನ್ ಹೋಗ. ಭಾರತ ಸ್ವರ್ಗವಾಗಿತ್ತು, ಈಗ ಸ್ಮಶಾನವಾಗಿದೆ, ಮತ್ತೆ ಸ್ವರ್ಗವಾಗ್ತದೆ. यह सब समझने की बातें हैं. यह है मनुष्य से देवता बनने की पाठशाला. ಬಾಬಾ ಹೇಳ್ತಾರೆ, ಇದೆಲ್ಲ ತಿಳ್ಕೊಳ್ಳೋ ಮಾತು, ಇದು ಮನುಷ್ಯರಿಂದ ದೇವತೆ ಆಗೋ ಪಾಠಶಾಲೆ. ये कोई सन्यासियों का सत्संग नहीं है जहाँ ಶಾಸ್ತ್ರ बैठ सुनाते हैं. ಬಾಬಾ ಹೇಳ್ತಾರೆ, ಇದು ಯಾವುದೇ ಸನ್ಯಾಸಿಗಳ ಸತ್ಸಂಗ ಅಲ್ಲ, ಅಲ್ಲಿ ಕುತ್ಕೊಂಡೇನು ಜ್ಞಾನ ಹೇಳ್ತಾರೆ ಅಥವಾ ಶಾಸ್ತ್ರ ಹೇಳ್ತಾರಲ್ವ ಆ ಥರ ಅಲ್ಲ. इन बातों को नया कोई समझ न सके जब तक 7 दिन का कोर्स नहीं किया है. ಈ ಮಾತು ಹೊಸಬ್ರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಎಲ್ಲಿವರೆಗೂ ಅವ್ರು 7 ದಿನದ ಕೋರ್ಸ್ ತೊಗೊಳ್ಳಲ್ವೋ. ಈ ಸಮಯ ಭಕ್ತ ತೋ ಸಬ್ ಮನುಷ್ಯ ಮಾತ್ರ ಹೇ, ಉನೋಂಕಿ ಆತ್ಮ ಬಿ ಯಾದ್ ಕರ್ತಿ ಹೇ. ಈ ಸಮಯದಲ್ಲಿ ಭಕ್ತರಂತೂ ಎಲ್ಲ ಮನುಷ್ಯ ಮಾತ್ರ ಆಗಿದ್ದಾರೆ, ಅವರ ಆತ್ಮನೂ ಕೂಡ ನೆನಪು ಮಾಡ್ತದೆ. ಪರಮಾತ್ಮ ಏಕ್ ಮಾಶುಕ್ಗೆ ಸಬ್ ಆಶಿಕ್ ಹೇ. ಪರಮಾತ್ಮ
ಒಬ್ಬ ಪ್ರಿಯತಮನ ಅವನೊಬ್ಬನೇ ಪ್ರಿಯತಮ, उड़ेल्लावरू प्रियतमियर। बाप आकर सचखंड बनाते हैं, आधा कल्प के बाद फिर रावण आकर झूठ खंड बनाते। ಬಾಬಾ ಬಂದು ಸತ್ಯಖಂಡ ಮಾಡಿದರೆ ಅರ್ಧ ಕಲ್ಪದ ನಂತರ ರಾವಣ ಬಂದು ಸುಳ್ಳು ಖಂಡ ತಯಾರು ಮಾಡ್ತಾನೆ। ಅಭಿ ಹೇ ಸಂಗಮ, ये सब समझने की बातें हैं। ಈಗಿದು ಸಂಗಮ, ಇದೆಲ್ಲ ತಿಳ್ಕೊಳ್ಳೋ ಮಾತಾಗಿದೆ। अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते 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 बाबा, गुड मॉर्निंग। शुक्रिया बाबा, शुक्रिया। धारणा के लिए मुख्य सार, बाप की श्रीमत पर चलकर सच्ची सच्ची रूहानी सेवा करनी है। सर्वशक्तिमान बाप से शक्ति ले 5 ವಿಕಾರೋ ರೂಪಿ ಶತ್ರುओं पर ವಿಜಯ ಪಾನಿ है। ಬಾಬಾ ಹೇಳ್ತಾರೆ, ತಂದೆಯ ಶ್ರೀಮತದಂತೆ ನಡೆದು ಸತ್ಯ ಸತ್ಯ ಆತ್ಮಿಕ ಸೇವೆ ಮಾಡಬೇಕು। ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಪಡೆದು 5 ವಿಕಾರಗಳ ರೂಪಿ ಶತ್ರುವಿನ ಮೇಲೆ ವಿಜಯ ಪಡಿಬೇಕು। मनुष्य से देवता बनने के लिए पवित्र जरूर बनना है। नॉलेज को धारण कर कांटे से फूल बनना और बनाना है। ಬಾಬಾ ಹೇಳ್ತಾರೆ, ಮನುಷ್ಯರಿಂದ ದೇವತೆ ಆಗೋದಕ್ಕೋಸ್ಕರ ಪವಿತ್ರ ಅವಶ್ಯವಾಗಿ ಆಗಬೇಕು, ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮುಳ್ಳಿಂದ ಹೂ ಆಗಬೇಕು ಮತ್ತು ಮಾಡಬೇಕು। वरदान, विनाश के समय पेपर में पास होने वाले आकारी लाइट रूपधारी भव। ವಿನಾಶದ ಸಮಯ ಪೇಪರ್ನಲ್ಲಿ ಪಾಸ್ ಆಗುವಂಥ आकारी लाइट रूपधारी ಆಗಿರಿ। विनाश के समय पेपर में पास होने व सर्व परिस्थितियों का सामना करने के लिए आकारी लाइट ರೂಪಧಾರಿ ಬನೋ। ಬಾಬಾ ಹೇಳ್ತಾರೆ, ವಿನಾಶದ ಸಮಯದಲ್ಲಿ ಪೇಪರ್ನಲ್ಲಿ ಪಾಸ್ ಅಂದರೆ ಏನೆಲ್ಲ ಪರೀಕ್ಷೆಗಳು ಬರ್ಬೋದು, ಆ ಪರೀಕ್ಷೆಯಲ್ಲಿ ಪಾಸ್ ಆಗುವ ಅಥವಾ ಸರ್ವ ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೋಸ್ಕರ आकारी लाइट रूप आगिरी अंतरे बाबा। जब चलते फिरते लाइट हाउस हो जाएंगे तो आपका यह रूप दिखाई नहीं देगा। बाबा इಲ್ಲೊಂದು ಮಾತು ಹೇಳ್ತಾರೆ, ನಡೀತಾ ಓಡಾಡ್ತಾ ನೀವು ಲೈಟ್ ಹೌಸ್ ಆಗಿಬಿಟ್ರೆ ನಿಮ್ಮ ಈ ಶರೀರ ಕಾಣಿಸಲ್ಲ ಯಾರಿಗೂ। जैसे पाठ बजाने समय चोला धारण करते हो, कार्य समाप्त हुआ चोला ಉತ್ತಾರ, ಹೇಗೆ ಪಾತ್ರ ಅಭಿನಯಿಸೋ ಸಮಯದಲ್ಲಿ ಬಟ್ಟೆ ಧರಿಸ್ಕೊಳ್ತೀರಾ, ಕಾರ್ಯ ಸಮಾಪ್ತಿ ಆಯಿತು ಅಂದರೆ बट्टे ತೆಗೆದು ಹಾಕಿದ್ರಿ ಅಂತಾರೆ ಬಾಬಾ। 1 सेकंड में धारण करो और 1 सेकंड में न्यारा हो जाओ। 1 सेकंडನಲ್ಲಿ ಧಾರಣೆ ಮಾಡ್ಕೊಳ್ಳಿ, 1 सेकंडನಲ್ಲಿ न्यारा ಆಗಬೇಡಿ। जब यह अभ्यास होगा तो देखने वाले अनुभव करेंगे कि यह लाइट के वस्त्रधारी है, लाइट ही इनों का श्रृंगार है। 1 सेकंडನಲ್ಲಿ ಧಾರಣೆ ಮಾಡ್ಕೊಳ್ಳಿ, 1 सेकंडನಲ್ಲಿ ನ್ಯಾರ ಆಗಬೇಡಿ ಅಂತಾರೆ ಬಾಬಾ। ಯಾವಾಗ ಈ ಅಭ್ಯಾಸ ಆಗುತ್ತಾ ಅವಾಗ ನೋಡುವಂಥವರು ಅನುಭವ ಮಾಡ್ತಾರೆ, ಈ ಲೈಟಿನ ಸೇವಾದಾರಿಗಳಾಗಿದ್ದಾರೆ, ಬೆಳಕಿನ ಸೇವಾದಾರಿಗಳು, ಬೆಳಕೇ ಇವರ ಶೃಂಗಾರ ಅಂತ ಸ್ಲೋಗನ್। ಉಮಂಗುತ್ಸಾಹದ ರೆಕ್ಕೆ ಸದಾ ಜೊತೆಗಿರಲಿ, ಆಗ ಪ್ರತಿ ಕಾರ್ಯದಲ್ಲಿ ಸಫಲತೆ ಸಹಜವಾಗಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ। ಯಾವ ವ್ಯಕ್ತಿ ಶಾರೆ ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ। बाप सर्वशक्तिवान है तो उसका हाथ पकड़ने वाले पहुँचे कि पहुँचे या फेत रखो। ನೋಡಿ, ತಂದೆ ಸರ್ವಶಕ್ತಿವಾನ್ ಅಂದಾಗ ಅವ್ನು ಕೈ ಹಿಡ್ಕೊಳ್ಳುವಂಥವ್ರು ಇನ್ನೇನು ಬಂದು ತಲುಪಿಬಿಟ್ರು ಅವ್ನ ಕೈ ಹಿಡ್ಕೊಳ್ಳಿಕ್ಕೆ ಅಂತ ಈ ವಿಶ್ವಾಸ ಇರಬೇಕು ನಿಮಗೆ। ಚಾಹೆ ಖುದ್ ಭಲೆ ಕಮ್ಜೋರ್ ಭೀ ಹೋ ಲೇಕಿನ್ ಸಾಥಿ ತೋ ಮಜಬೂತ್ ಹೈನಾ। ಬಾಬಾ ಏನು ಹೇಳ್ತಾರೆ ನೋಡಿ, ಭಲೆ ನೀವು ದುರ್ಬಲ ಇದ್ರೂ ಕೂಡ ನಿಮ್ಮ ಕೈ ಹಿಡ್ಕೊಳ್ಳೋಂಥ ಜೊತೆಗಾರ ಅಂತೂ ಸ್ಟ್ರಾಂಗ್ ಅಲ್ವಾ, ಇಸ್ಲಿಯೇ ಪಾರ್ ಹೋಯಿ ಜಾಯ್, ಏನೇ ಬರಲಿ ಪಾರ್ ಆಗೇ ಆಗ್ತೀರಾ ಅಂತಾರೆ ಬಾಬಾ। ಸದಾ ಇಸೇ ನಿಶ್ಚಯ ಬುದ್ಧಿ ವಿಜಯಿ ರತ್ನೆ ಇಸಿ ಸ್ಮೃತಿ ಮೇರವು। ಸದಾ ಈ ರೀತಿ ನಿಶ್ಚಯ ಬುದ್ಧಿ ವಿಜಯರತ್ನ ನಾನಾಗಿದ್ದೀನಿ ಎನ್ನುವಂಥ ಸ್ಮೃತಿಯಲ್ಲಿರಿ ಮಕ್ಕಳೇ ಅಂತಾರೆ ಬಾಬಾ। ಬೀತಿ ಸೋ ಬೀತಿ ಬಿಂದಿ ಲಗಾಕರ ಆಗೇ ಬಡು, ಕಳೆದದ್ದು ಕಳೆದೋಯ್ತು ಬಿಂದು ಇಟ್ಟು ಮುಂದುವರಿರಿ ಅಂತಾರೆ ಬಾಬಾ। ಅಲ್ಲ, ನಮ್ಮ ಜೊತೆಗೆ ಸರ್ವಶಕ್ತಿವಂತ ಪರಮಾತ್ಮನೇ ಇರುವಾಗ ನಮಗಿನ್ನೇನು ಭಯ, ನಮಗೆ ಸೋಲು ಅಂತ ನಾವು ಯಾಕೆ ಅಂದ್ಕೊಳ್ಬೇಕು? ಏಕೆಂದರೆ ನಮ್ಮ ಜೊತೆಯಲ್ಲಿರುವಂಥವನೇ ಶಕ್ತಿವಂತ, ಸರ್ವಶಕ್ತಿವಂತ ಅವನು। ತನ್ನಲ್ಲಿರೋ ಎಲ್ಲ ಶಕ್ತಿಯನ್ನು ಶುಭಾವ ನಾವು ಮಕ್ಕಳಿಗೆ ಕೊಟ್ಟಿರುವಾಗ ನಾವು ಯಾಕೆ ಸೋಲ್ತೀವಿ ಅಂತ ಅಂದ್ಕೊಳ್ಬೇಕು? ಅದಕ್ಕೆ ಯಾವಾಗಲೂ ಈ ಸ್ಮೃತಿ ಇರಲಿ, ನಾನು ಸದಾ ವಿಜಯಿಯಾಗಿದ್ದೀನಿ ಅಂತ। ವಿಶೇಷ ನೋಟ್, आज प्यारे बाप दादा की अति लाडली देश विदेश के सर्व ब्राह्मण परिवार की जान
हम सबके दिलों पर राज्य करने वाली मीठी दादी जानकी की पुण्य स्मृति दिवस है. ಇಂದು ಪ್ರಿಯ ಬಾಪ್ದಾದಾರವರ ಅತಿ ಮುದ್ದಿನ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಪರಿವಾರದ ಜೀವ ನಮ್ಮೆಲ್ಲರ ಹೃದಯದ ರಾಜ್ಯವನ್ನು ಆಳದಂತಹ ಮಧುರ ದಾದಿ ಜಾನಕಿ ಅವರ ಪುಣ್ಯ ಸ್ಮೃತಿ ದಿವಸವಾಗಿದೆ. दादी ने 104 वर्ष की आयु तक विदेही व जीवन मुक्त स्थिति में रह ज्ञान दान के साथ साथ गुणों का दान करते पूरे परिवार की अलौकिक पालना की है. ನೋಡಿ, ದಾದಿ 104 ವರ್ಷ ಆಯುಷ್ಯದವರೆಗೆ ವಿದೇಹಿ ಅಥವಾ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದು ಜ್ಞಾನದಾನದ ಜೊತೆಗೆ ಗುಣಗಳ ದಾನವನ್ನು ಮಾಡ್ತಾ ಪೂರ್ಣ ಪರಿವಾರದ ಅಲೌಕಿಕ ಪಾಲನೆ ಮಾಡಿದರು. ಉನ್ಕಿ ಸಾರ್ ಗರ್ಭಿತ್ अनेक ज्ञान के गुह्य रहस्यों से भरपूर क्लासेस सभी का मार्गदर्शन करती रही है. ಅವರ ಸಾರ ತುಂಬಿದಂತಹ ಅನೇಕ ಜ್ಞಾನ ಗುಪ್ತ ರಹಸ್ಯಗಳಿಂದ ಭರ್ಪೂರಾಗಿರುವಂಥ ಕ್ಲಾಸುಗಳು ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದೆ. आज भी उनकी छत्र छाया और उनके द्वारा मिली हुई अनमोल शिक्षाएं अनेक ब्रह्मावत्सों के कानों में गूंजती रहती हैं. ಇಂದಿಗೂ ಕೂಡ ಅವರ ಛತ್ರ ಛಾಯೆ ಮತ್ತು ಅವ್ರ ಮೂಲಕ ಸಿಕ್ಕಿರುವಂಥ ಅಮೂಲ್ಯವಾದ ಶಿಕ್ಷಣ ಅನೇಕ ಬ್ರಹ್ಮವತ್ಸರ ಕಿವಿಗಳಲ್ಲಿ ಮೊಳಗ್ತಾ ಇರ್ತದೆ. दादीजी सच्चाई, सफाई और सादगी की प्रतिमूर्ति थी. ದಾದಿ ನೋಡ್ರಿ, ಸತ್ಯತೆಗೆ, ಸ್ವಚ್ಛತೆಗೆ, सादगी ಜೀವನ, ಸಾತ್ವಿಕ ಜೀವನದ ಪ್ರತಿಮೂರ್ತಿಯಾಗಿದ್ದರು. दादीजी द्वारा मिली हुई अनेक अनमोल शिक्षाओं से कुछ शिक्षाएं लिख रहे हैं. सभी इन्हें ಆತ್ಮಸಾತ್ ಕರ್ನಾಹಿ. ನೋಡಿ ಏನು ಹೇಳ್ತಾರೆ ಬಾಬಾ, ದಾದಿಯ ಮೂಲಕ ಸಿಕ್ಕಿರುವಂಥ ಅನೇಕ ಅಮೂಲ್ಯವಾದ ಶಿಕ್ಷಣಗಳಲ್ಲಿ ಕೆಲವು ಶಿಕ್ಷಣ ಇಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನಿಮ್ಮ ಜೀವನದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅಂದರೆ ನಾನು ಈ ರೀತಿ ಇದೀನಾ, ಈ ರೀತಿ ಬಾಬಾ ಹೇಳ್ದಂಗೆ ನಡ್ಕೊಂಡಿದ್ದೀನ ಅಂತ. एक अपने सूक्ष्म अभिमान को परख कर उसे जल्दी से ख़त्म करना ही अपने ऊपर आशीर्वाद करना है. ತಮ್ಮ ಸೂಕ್ಷ್ಮ ಅಭಿಮಾನವನ್ನು ಪರೀಕ್ಷಿಸಿಕೊಂಡು ಆದಷ್ಟು ಬೇಗನೆ ಅದನ್ನು ಸಮಾಪ್ತಿ ಮಾಡ್ಕೊಳ್ಳೋದೆ ತಮ್ಮ ಮೇಲೆ ತಾವು ಆಶೀರ್ವಾದ ಮಾಡ್ಕೊಳ್ಳೋದಾಗಿದೆ. सेकंड, अधिक सोचने, बोलने और चिंता करने से शक्ति खर्च होता है. साइलेंस में रहो तो शक्ति जमा हो. ಜಾಸ್ತಿ ವಿಚಾರ ಮಾಡಿದ್ರಿ, ಜಾಸ್ತಿ ಮಾತಾಡೋದ್ರಿಂದ, ಜಾಸ್ತಿ ಚಿಂತೆ ಮಾಡೋದ್ರಿಂದ ನಿಮ್ಮ ಶಕ್ತಿ ಖರ್ಚಾಗ್ತದೆ. ಶಾಂತಿಯಲ್ಲಿರಿ, ಶಕ್ತಿ ಜಮಾ ಆಗ್ತದೆ. किसी की गलती चित पर न हो. चित साफ रखो तो चैन से रह सके. ಯಾರದೇ ತಪ್ಪನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಮನಸ್ಸು ಸ್ವಚ್ಛ ಇಟ್ಕೊಂಡ್ರಿ ನೆಮ್ಮದಿಯ ಜೀವನ ಇರಲಿಕ್ಕೆ ಸಾಧ್ಯ. ಸಮಸ್ಯೆ ವ್ಯರ್ಥ व नेगेटिव को ख़त्म कर दो तो शांति प्रिय बन जाएंगे. ಬಾಬಾ ಹೇಳ್ತಾರೆ, ತಿಳುವಳಿಕೆಯಿಂದ ವ್ಯರ್ಥ ಅಥವಾ ನೆಗೆಟಿವನ್ನು ಸಮಾಪ್ತಿ ಮಾಡಿ, ಆಗ ಶಾಂತಿ ಪ್ರಿಯರಾಗ್ತೀರ. ಬಾಬಾ से प्राइज़ लेनी है तो नियमों पर चलो. ತೋಡಾ ಬಿ ಕಹಾ ಲಗಾವ್ ಜುಕಾವ್ ನ ಹೋ. ಬಾಬಾ ಹೇಳ್ತಾರೆ, ತಂದೆಯಿಂದ ಪ್ರೈಸ್ ತೊಗೊಳ್ಬೇಕಾ, ನಿಯಮಗಳ ಅನುಸಾರ ನಡೆಯಿರಿ. ಸ್ವಲ್ಪನೂ ನಮ್ಮದು ಎಳೆತ ಸೆಳೆತ ಎಲ್ಲೂ ಇರಬಾರ್ದು. कर्म और संबंध का पता गुणों से चलता है, इसलिए कर्म में रूहानियत और संबंध में सच्चाई. ಬಾಬಾ ಹೇಳ್ತಾರೆ, ಕರ್ಮ ಮತ್ತು ಸಂಬಂಧದ ಹೆಂಗೆ ಗೊತ್ತಾಗುತ್ತಮ್ಮ ಅಂದರೆ ಗುಣಗಳಿಂದ. ಎರಡದ ಬಗ್ಗೆ ಗೊತ್ತಾಗೋದು ಹೆಂಗೆ, ಗುಣಗಳಿಂದ ನಡೀತಾ ಇರ್ತದೆ. ಅದಕ್ಕೆ ಕರ್ಮದಲ್ಲಿ ಆತ್ಮೀಯತೆ ಮತ್ತು ಸಂಬಂಧದಲ್ಲಿ ಸತ್ಯತೆ ಇರಲಿ. नम्रता और सत्यता को अपना साथी बना लो तो हर बात एक्यूरेट होगी. ನಮ್ರತೆ ಮತ್ತು ಸತ್ಯತೆಯನ್ನು ತಮ್ಮ ಜೊತೆ ಮಾಡ್ಕೊಳ್ಳಿ, ಆಗ ಪ್ರತಿ ಮಾತು एक्यूरेट ಆಗ್ತದೆ. प्यार मांगने के बजाय समान में रहो और सबको मान दो तो प्यार के पात्र बन जाएंगे. ಬಾಬಾ ಹೇಳ್ತಾರೆ, ಪ್ರೀತಿ ಬೇಡೋ ಬದಲಿಗೆ ಸಮಾನದಲ್ಲಿರಿ, ಎಲ್ರಿಗೂ ಗೌರವ ಕೊಡಿ, ಪ್ರೀತಿ ಪಾತ್ರರಾಗ್ಬಿಡ್ತೀರ. जो सच्चे, स्वच्छ और सर्विसेबल है वही परमात्मा प्यार के पात्र है. ಬಾಬಾ ಹೇಳ್ತಾರೆ, ಯಾರು ಸತ್ಯವಾಗಿದ್ದಾರೆ, ಸ್ವಚ್ಛವಾಗಿದ್ದಾರೆ, ಸೇವಾದಾರಿಯಾಗಿದ್ದಾರೆ, ಅವರು ಪರಮಾತ್ಮನ ಪ್ರೀತಿಗೆ ಪಾತ್ರರು. ಸೇವಾ ಕರ್ತೆ ಡಬಲ್ ಐಟ್ ರಹನ ಈ ಸಬ್ಸೆ ಬಡಿ ಸೇವಾ है. ಸೇವೆ ಮಾಡ್ತಾ ಡಬಲ್ ಐಟ್ ಆಗಿರೋದು ಎಲ್ಲಕ್ಕಿಂತ ದೊಡ್ಡ ಸೇವೆ. ಬಡಿ ಬಾತ್ ಕೋ ಛೋಟಾ ಕರ್ ದೋ तो सूली भी कांटा हो जाएगी. ಮಾತು ದೊಡ್ಡದಿರ್ತದೆ, ಸಣ್ಣದು ಮಾಡಿಬಿಡಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದು ಮುಳ್ಳು ದೊಡ್ಡದಿತ್ತು ತಾನೇ, ಸೂಜಿ ಥರ ಇದ್ದದ್ದು ಸಣ್ಣದಾಗ್ಬಿಡ್ತದೆ ಮುಳ್ಳಿನ ಹಾಗೆ. ಚಿಂತನ್ ಸಾಧನ
में इंटरफियर करता है और सिमरन साधना द्वारा सिद्धि दिलाते हैं. ಚಿಂತನೆ ಸಾಧನೆಯಲ್ಲಿ ಮಧ್ಯವರ್ತಿ ಆಗ್ತದೆ ಮತ್ತು ಸ್ಮರಣೆ ಸಾಧನೆಯ ಮೂಲಕ ಸಿದ್ಧಿ ಕೊಡಿಸ್ತದೆ. खुशी का खजाना सदा कायम रखना है तो पॉजिटिव सोचने का तरीका सीख लो. ಖುಷಿಯ ಖಜಾನೆ ಸದಾ ಕಾಯಂ ಇಟ್ಕೊಳ್ಬೇಕು ಅಂದರೆ ಪಾಸಿಟಿವ್ ವಿಚಾರದ ಒಂದು ಯುಕ್ತಿ ಕಲ್ಕೊಳ್ಳಿ. अब की स्थिति ही अंत में काम आएगी इसलिए अपनी स्थिति बनाने पर ध्यान दे. ಈಗ ಸ್ಥಿತಿಯ ಅಂತ್ಯದಲ್ಲಿ ಕೆಲಸ ಆಗ್ತದೆ ಅಂದರೆ ಬಾಬಾ ಹತ್ರ ಕೆಲಸಕ್ಕೆ ಬರ್ತದೆ ಅಂತ. ನಮ್ಮ ಸ್ಥಿತಿ ಅಂತ್ಯದಲ್ಲಿ ಕೆಲಸಕ್ಕೆ ಬರ್ತದೆ. ಅದಕ್ಕೋಸ್ಕರ ನಮ್ಮ ಸ್ಥಿತಿ ರೂಪಿಸ್ಕೊಳ್ಳಿಕ್ಕೆ ಗಮನ ಕೊಡಿ. मनोबल ऐसा बढ़ा लो जो कांटों के जंगल में खुद भी सेफ रहो दूसरों को भी सहयोग दे सके. ಮನೋಬಲ ಈ ರೀತಿ ವೃದ್ಧಿ ಮಾಡ್ಕೊಳ್ಳಿ, ಅದು ಮುಳ್ಳಿನ ಕಾಡಿನಲ್ಲಿ ಸ್ವಯಂ ಕೂಡ ಸೇಫಾಗಿರ್ತೀರ, ಬೇರೆಯವ್ರಿಗೂ ಸಹಯೋಗ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅಪವಿತ್ರತಾ ಸೆ ಮುಕ್ತ ಹೋನಾ ಹೇ ತೋ ಆಂತರಿಕ ವೈರಾಗ್ಯ ವೃತ್ತಿ ಧಾರಣ ಕರೋ. ಅಪವಿತ್ರತೆಯಿಂದ ಮುಕ್ತ ಆಗಬೇಕು ಅಂದರೆ ಆಂತರಿಕ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಪ್ರಿಯ ಜಾನಕಿ ದಾದಿಯವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ವಿಶೇಷವಾಗಿ ಅವರೇನು ಹೇಳಿಕೊಟ್ರೋ ಆ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳ್ತಾ ಬಾಬನಿಗೆ ಥ್ಯಾಂಕ್ಸ್ ಹೇಳೋಣ. ಓಂ ಶಾಂತಿ.